ಕಾಸು ಮತ್ತೆ ಇವನ್ ಕಾಸು ಸೇರಿ 5,000 ನಂಜನಗೂಡು ಜಾತ್ರೆಯಲ್ಲಿ ಕಳೆದೋಯ್ತು. ನಂಜನಗೂಡು ಜಾತ್ರೆಗೆ ಬಂದ್ಮೇಲೆ ಈ ತರ ಆಗುತ್ತೆ ಅಂತಾನೆ ಗೊತ್ತಿರಲಿಲ್ಲ. ರಿಗ್ರೆಟ್ ಬ್ರೋ, ರಿಗ್ರೆಟ್, ಜೀವನ ಪೂರ್ತಿ ರಿಗ್ರೆಟ್. ಗೈಸ್ ಇಲ್ಲೊಂದು ಆಂಟಿ ಅವ್ರ ಮೊಮ್ಮಗಳಿಗೋ ಕತೆ ಹೇಳ್ತಾರೆ. ಗೈಸ್ ಫುಲ್ ಸಿಗಾಕೊಂಡ್ಬಿಟ್ಟಿದ್ದೀವಿ, ಚಪ್ಪಲಿನೇ ಕಳ್ದೋಗದ. ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನು ಅಂತ ನಿಮ್ಗೆ ಆಲ್ರೆಡಿ ತಮ್ಮನೇಲಲ್ಲಿ ಗೊತ್ತಾಗಿರುತ್ತೆ. ಸೊ ಈಗಾಗಲೇ ಟೈಮು 3:39 ಆಗಿಬಿಟ್ಟಿದೆ. ಸೊ ಇವಾಗ ನಮ್ಮ ಫ್ರೆಂಡ್ಸ್ಗೆಲ್ಲ ಕಾಲ್ ಮಾಡಿ ಎದೊಳ್ಸಾದ್ಮೇಲೆ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ನಿಮಗೆ ಸಿಗ್ತೀನಿ. ಸೊ ಅಂಟಿಲ್ ದೆನ್ ಬಾಯ್. ಸೊ ಗೈಸ್ ವೆಲ್ಕಮ್ ಬ್ಯಾಕ್. ನಾನೀಗ ರೆಡಿಯಾಗಾಯಿತು. ಈಗ ನಮ್ಮ ಹುಡುಗರಿಗೆಲ್ಲ ಕಾಲ್ ಮಾಡಿ ಅವ್ರು ರೆಡಿಯಾಗಿದ್ದಾರೆ ಏನು ಅಂತ ಕೇಳಬೇಕು. ಕೇಳಿದ್ಮೇಲೆ ಇಲ್ಲಿಂದ ನಾನು ನಮ್ಮ ಫ್ರೆಂಡ್ ಮನೆ ಹತ್ರ ಹೋಗಿ, ಅಲ್ಲಿಂದ ಇನ್ನೊಬ್ಬನ ಫ್ರೆಂಡ್ ಮನೆ ಹತ್ರ ಹೋಗಿ, ಅಲ್ಲಿಂದ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ. ಸೊ ಯಾರು ಆ ಫ್ರೆಂಡು ಅಂತ ನಿಮಗೆ ತೋರಿಸ್ತೀನಿ. ಸೊ ವೇಟ್ ಆ್ಯಂಡ್ ವಾಚ್. ಮುಂದೆ ಸೊ ಗಾಯ್ಸ್ ಇವಾಗ ನಾನು ಮನೆಯಿಂದ ಹೊರಟು ನಮ್ಮ ಫ್ರೆಂಡ್ ಮನೆ ಹತ್ರ ಹೋಗ್ತಾ ಇದ್ದೀನಿ. ಬಟ್ ಅವನಿಗೆ ನಾನು 1 hour ಮುಂಚೆನೇ ಫೋನ್ ಮಾಡಿದೆ. ಬಟ್ ಅವ್ನು ಇನ್ನೂ ಈಗ ರೆಡಿಯಾಗಕ್ಕೆ ಹೋಗ್ತಾ ಇದ್ದಾನಂತೆ. ಇಂಥವರೆಲ್ಲ ಇದ್ದರೆ ಕಷ್ಟ. ಒಂದು ಪಕ್ಷ ಹುಡುಗಿರನ್ನ ರೆಡಿ ಮಾಡ್ಕೊಡ್ಬೋದು, ಬಟ್ ನಮ್ಮ ಹುಡುಗರನ್ನಂತೂ ರೆಡಿ ಮಾಡೋಕ್ಕೆ ಕಷ್ಟ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ನಿಮ್ಗೆ ಹೆಂಗಲ್ಲೂ ಈ ಥರ ಒಬ್ಬ ಇದ್ದೇ ಇರ್ತಾನೆ. ಬೆಳಗ್ಗೆ ಬೇಗ ಎದೊಳ್ಸು ಅಂತಾನೆ, ಎದೊಳ್ಸ್ಮೇಲೆ ರೆಡಿನೇ ಆಗಲ್ಲ. ಎಲ್ಲರಿಗಿಂತ ಅವನೇ ಲೇಟಾಗಿ ಬರ್ತಾನೆ. ಯಾಕೆ ಈ ಥರ ಮಾಡ್ತಾರೆ ಅಂತ ಗೊತ್ತಾಗಲ್ಲ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಸೊ ಗೈಸ್ ಇವಾಗ ನಮ್ಮ ಫ್ರೆಂಡ್ ಮನೆ ಹತ್ರ ಹೋಗಿ ಅವನ್ನ ಪಿಕಪ್ ಮಾಡ್ಕೊಂಡು ಅಡಿಯಲ್ಲಿ ಮಾಲ್ಟ್ ಕುಡಿತಾ ಇದ್ದಾನೆ. ಮಾಲ್ಟ್ ಸಂಜಯ್ ಈಗ ಮಾಲ್ಟ್ ಕುಡಿಯುವ ಬೆಳಗ್ಗೆ. ಗೈಸ್ ಇವಾಗ ನಾನು ನಮ್ಮ ಫ್ರೆಂಡ್ ಇವಾಗ ಹೊರಟ್ವಿ ದೇವಸ್ಥಾನದ ಕಡೆ. ಇನ್ನೊಬ್ಬ ಫ್ರೆಂಡು ಆನ್ ದ ವೇ ಜಾಯ್ನ್ ಆಯ್ತಾನೆ. A few moments later. ಇವಾಗ ನಂಜನಗೂಡಿಗೆ ಹೋಗೋ ಟೋಲ್ನ ರೀಚ್ ಆಗಿದ್ದೀವಿ. ನೋಡಿದ್ರೆ ಫುಲ್ ಮಳೆ. ಬಟ್ ಮಳೆ ಬಂದಾಗ ಮಳೆ ಬರುತ್ತೆ, ನಿಲ್ಲುತ್ತೆ, ಬರುತ್ತೆ. ಮಳೆ ನಮಗೆ ಆಟ ಆಡಿಸ್ತೈತೆ. ನೀನ್ 7 ಮೀನ್ರಿ ಆದ್ರೆ ನಾನು 14 ಮೀನ್ರಿ. ಮಿಡ್ಡಲ್ಲೆಲ್ಲ ನೀರು ಬರ್ತಾ ಇದ್ದಂಗೆ. ಸೊ ಇನ್ನೊಬ್ಬ ನಮ್ಮ ಫ್ರೆಂಡು ಸಿಕ್ಕಿಲ್ಲ, ಎಲ್ಲ ಕಳ್ದೋಗ್ಬಿಟ್ಟಿದ್ದಾನೆ. ಸೊ ನಾನು ಅಲ್ಲಿ ದೇವಸ್ಥಾನದ ಹತ್ರನೇ ಮೀಟ್ ಮಾಡಿಸ್ತೀನಿ. ಹೀರೋ ನಾವೀಗ ಫೈನಲಿ ಎಂಟ್ರಿ ಆಗಾಯ್ತು. ಈಗ ಇನ್ನೇನು ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ. ದೇವಸ್ಥಾನ ಹತ್ರ ಆಲ್ರೆಡಿ ಟೈಮ್ ಆಗೋಗಿದೆ. ಈಗ ದೇವಸ್ಥಾನ ಹತ್ರ ಹೋಗಿ ಸೊ ಗೈಸ್ ಈಗ ಗಾಡಿ ಎಲ್ಲ ಪಾರ್ಕ್ ಮಾಡಿ ಈಗ ದೇವಸ್ಥಾನ ಹತ್ರ ನಡ್ಕೊಯ್ತಿದ್ದೀವಿ. ಇವನೇ ನೋಡಿ ನಮ್ಮ ರವಿಚಂದ್ರ. ಇವನ್ನೇ ನಾನು ಮೈಸೂರಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿದ್ದೀನಿ. ಬಟ್ ಇವನು ಲೇಟಾಗಿ ಬಂದಿದ್ದರಿಂದ ಇವನೇ ಗೈಸ್ ನಾನು ವಿಡಿಯೋದಲ್ಲಿ ಹೇಳ್ತಿದ್ನಲ್ಲ, ಲೇಟಾಗಿ ಹೇಳ್ತಿದ್ನಲ್ಲ, ಹೆಂಗಸ್ರ ಥರ ಲೇಟಾಗಿ ಬರ್ತಾನೆ. ಇವನೇ ಅದು. ಇವನ ಹೆಸರು ರವಿಚಂದ್ರ. ಬಟ್ ಹುಡುಗಿರು ಅಂದ್ರೆ ಫುಲ್ ರಾಜ. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಕ್ರೇಜಿ ಸ್ಟಾರ್ ಹೆಂಗೆ ಇವನು ಹಂಗೆ. ಈಗ ದೇವಸ್ಥಾನ ಹತ್ರ ಬಂದ್ವಿ ನೋಡಿ. ಈಗ ಶಿವ ಬ್ಯಾಕ್ ಸೈಡು. ಈಗ ಮುಂದೆ ಹೋಗಕ್ಕಾಗಿಲ್ಲ, ಸೊ ಹಿಂದೆಯಿಂದನೇ ತೋರಿಸ್ತಾ ಇದ್ದೀನಿ, ನೋಡ್ಕೊಬಿಡಿ. ಫುಲ್ಲು ಜನಸಾಗರ, ಕಾಲಿಡೋಕ್ಕೆ ಜಾಗ ಇಲ್ಲ, ಬಟ್ ಕಾಲಿಡ್ತಾ ಇದೀವಿ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಗೈಸ್ ಇಲ್ಲೊಂದು ಆಂಟಿ ಅವ್ರ ಮೊಮ್ಮಗಳಿಗೋ ಕತೆ ಹೇಳ್ತಾರೆ. ಅದು ನಿಜನ ಸುಳ್ಳು ಗೊತ್ತಿಲ್ಲ. ಆ ಪಾಪು ಬೇರೆ ಫೈನಲಿ ದೇವಸ್ಥಾನ ಹತ್ರ ರೀಚ್ ಆದ್ವಿ ನೋಡಿ. ಎಲ್ಲ ರೆಡಿಯಾಗಿದೆ. ಸೊ ಗೈಸ್ ಈ ಕಡೆ ಆ ಕಡೆ ಹೋಗಿದ್ವಿ, ಬಿಟ್ಟಿಲ್ಲ. ಅದಕ್ಕೆ ಈ ಕಡೆ ಇನ್ನೊಂದು ಎಂಟ್ರಿಲಿ ಬಂದು ಈಗ ಅಲ್ಲಿ ದೇವಸ್ಥಾನ ಮುಂದೆ ಇದ್ದೀವಿ. ಇಲ್ಲಿ ನೋಡಿದ್ರೆ ಫುಲ್ಲು ಮಳೆ ಬೇರೆ ಬರ್ತಾ ಇದೆ ನೋಡಿ. ಫುಲ್ಲು ಎಲ್ಲ ಕಲಾ ತಂಡ ಎಲ್ಲ ರೆಡಿಯಾಗಿದೆ. ಟಮಟೆ ಹೊಡಿಯೋಕ್ಕೆ
ಜನ ನೋಡ್ರಿ, ಕಲೆಗಳು ನೋಡ್ರಿ. ಸೊ ಬನ್ನಿ ಈಗ ದೇವಸ್ಥಾನ ಮುಂದೆ ಬಿಡ್ತಾರ ಇಲ್ವಾ ನೋಡೋಣ. ಮಳೆ ಬರ್ತಾ ಇದೆ, ಅದು ಕಾಣಿಸ್ತಿರ್ಬೋದು. ಬಟ್ ಲೆಟ್ಸ್ ಗೋ. ಇಲ್ಲೊಂದು ತೇರಿದೆ. ಈಗ ದೇವಸ್ಥಾನದ ಎದುರುಗಡೆ ಬಂದ್ವಿ. ಸೊ ಅಲ್ಲೊಂದು ತೇರು, ಅಲ್ಲೊಂದು ತೇರು, ಎಲ್ಲ ಕಡೆ ಬರೀ ತೇರು ನೋಡಿ. ಎಲ್ಲ ಕಡೆ ಇದು ಮಾಡ್ತಾ ಇದ್ದಾರೆ. ಏನಿದು ಅನ್ನಜಾನ್. ಸೊ ಬನ್ನಿ. ಸೊ ಗೈಸ್ ಫೈನಲಿ ಈಗ ದೇವಸ್ಥಾನದ ಎದುರುಗಡೆ ಬಂದಾಯಿತು. ದೇವಸ್ಥಾನ ಅಲ್ಲಿ ರಥ ಇದೆ, ಇನ್ನೂ ರೆಡಿ ಆಗಿಲ್ಲ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ತೇರು ಸ್ಟಾರ್ಟ್ ಆಗುತ್ತೆ. ಬನ್ನಿ ಮೀಟ್ ಆಗುವ. ಈಗ ಗರುಡ ಬಂದು ರೌಂಡ್ ಇನ್ನೇನು ರಥ ಇನ್ನೇನು ಕೆಲವೇ ಕ್ಷಣದಲ್ಲಿ ಸ್ಟಾರ್ಟ್ ಆಗುತ್ತೆ. ಬನ್ನಿ ರಥ ಎಳೆಯುವ. ಗೈಸ್ ಫುಲ್ ಸಿಗಾಕೊಂಡ್ಬಿಟ್ಟಿದ್ದೀವಿ. ಸೊ ಈಗ ಗಂಡಸ ನೋಡಿಯಕ್ಕೆ ರೆಡಿ ಆಗೋರು. ಹೋಗಿಲ್ಲ ಬಾ. ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು. ಸೊ ಗೈಸ್ ಫೈನಲಿ ಈಗ ನಂಜನಗೂಡು ರಥೋತ್ಸವ ಈಗ ಮುಂದೆ ಹೋಗಿ ಈಗ ಆಲ್ರೆಡಿ ದೇವಸ್ಥಾನ ಮುಂದೆ ಬಂದಾಗಿದೆ. ಸೊ ಅನ್ನೋದನ್ನೆಲ್ಲ ಹೊಡೆದ, ಬಟ್ ಹೋಗಿಲ್ಲ. ಅದನ್ನು ವಿಡಿಯೋ ಹಾಕ್ತೀನಿ ನೋಡಿ, ನೋಡ್ಬಿಟ್ಟು 20 minutes later. ಈಗ ನಾವು ನಂಜನಗೂಡು ದೇವಸ್ಥಾನದ ಪಕ್ಕದಲ್ಲೇ ಇರೋ ಅಯ್ಯಪ್ಪನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈಗ ಹಾಗೆ ನದಿ ಹತ್ರ ಹೋಗೋದ. ನದಿ ಹತ್ರ ಹೋಗಿ ಇಷ್ಟು ನೀರಿದೆ, ಏನು ಗೊತ್ತಾ ಅಂತ ನೋಡಿ. ಆಮೇಲೆ ನಮ್ಮ ಹುಡುಗ ನೋಡಿ ಹಿಂಗೆ ನಿಂತವನೆ. ಶಿಷ್ಯ ನೋಡ್ರಿ ಹಿಂಗವನೆ, ಫುಲ್ಲು ಸನ್ರೈಸ್ನ ಅಡ್ಮೈರ್ ಮಾಡ್ತಾವನೆ. ಸೊ ಇದೆ ಕಪಿಲಾ ನದಿ. ಸೊ ಫುಲ್ಲು ಪರವಾಗಿಲ್ಲ, ಒಂದು ಸ್ವಲ್ಪ ನೀರೈತೆ. ಎಷ್ಟಲ್ಲಿ ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಕ್ಲೀನ್ನೆಸ್ ಮೇಂಟೈನ್ ಮಾಡಿದ್ದಾರೆ. ಹಾಂ, ನಮ್ಮ ಸ್ವಚ್ಛ ಭಾರತ್ ರವಿಚಂದ್ರ ಅವರು. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು. ಸೊ ಗೈಸ್ ಇವಾಗ ಅಯ್ಯಪ್ಪನ ದರ್ಶನ ಆಯಿತು. ಹುಡುಗ ಫುಲ್ ಭಕ್ತಿ ಇಲ್ಲ ಅವನು. ಇವಾಗ ಭಕ್ತಿ ಮಾಡು. ನಿಮ್ಮಷ್ಟಲ್ಲ ಬಿಡಿ, ನಾವು ದೇವ್ರ ಭಕ್ತರು, ದೇವ್ರ ಸೇವಕರು. ಸಾರಿ, ಅಷ್ಟೇ 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 ಅಷ್ಟೇ. ನನ್ನ ಕಾಸು ಮತ್ತೆ ಇವನ ಕಾಸು ಸೇರಿ 5,000 ನಂಜನಗೂಡು ಜಾತ್ರೆಯಲ್ಲಿ ಕಳೆದೋಯ್ತು. ನಗು ಬರ್ಲಿಲ್ವಾ? ಹೋಯ್ತು, ಟಾಟಾ ಬಾಯ್ ಬಾಯ್. ಆರ್ಕ ಪರ್ಕೊಂಡಿಲ್ಲ, ಪ್ರಸಾದ ತಗೊಂಡು ಈಗ ನಾವು ನಮ್ಮ ಹುಡುಗರೆಲ್ಲ ತಿಂತಿದ್ದೀವಿ. ಆರ್ಕ ತಂದು ಪ್ರಸಾದ ತಿನ್ನೋದ್ರಲ್ಲಿ ಮಜಾನೇ ಬೇರೆ, ಟೇಸ್ಟೇ ಬೇರೆ. ಏನಂತೀಯ ಬಿಚ್ಚಿ? ಸೂಪರ್. ನಂಜನಗೂಡು ಜಾತ್ರೆಗೆ ಬಂದಮೇಲೆ ಈ ಥರ ಆಗುತ್ತೆ ಅಂತಲೇ ಗೊತ್ತಿರಲಿಲ್ಲ. ಫುಲ್ಲು ಟ್ರಾಫಿಕ್ ಆಗಿಬಿಟ್ಟೈತೆ. ಅವ್ನು ಪೊಲೀಸ್ ಅವ್ನು ನೋಡಿದ್ರೆ ಎಲ್ಲೋ ಪಾರ್ಕ್ ಮಾಡಿಸ್ಬಿಟ್ಟ, ಇಲ್ಲಿ ನೋಡಿದ್ರೆ ಜಾಗನೇ ಇಲ್ಲ. ಸೊ ಬನ್ನಿ, ಇಲ್ಲಿಂದ ಆಚೆ ಹೋಗೋಕ್ಕೆ 1 hour ಬೇಕು. ಟ್ರಾಫಿಕ್ ಇಲ್ಲ ಅಂದರೆ ಮನೆಗೆ ಹೋಗಿ ಸೇರ್ಕೊಬೋದಿತ್ತು. ರಿಗ್ರೆಟು ಬ್ರೋ, ರಿಗ್ರೆಟ್. ಜೀವನ ಪೂರ್ತಿ ರಿಗ್ರೆಟು. ಸೊ ಗೈಸ್ ಇವಾಗ 20-25 ನಿಮಿಷ ಟ್ರಾಫಿಕಲ್ಲಿ ಇದ್ದು, ಟ್ರಾಫಿಕ್ಕಿಂದ ಪಾರಾಗಿ ಇವಾಗ ಮೈಸೂರು ಕಡೆಗೆ ಹೊರಟಿದ್ದೀವಿ. ನಮ್ಮ ಶಿಷ್ಯ ಫುಲ್ಲು ರೈಡಿಂಗಲ್ಲಿ ಏನಾಗ್ಬಿಟ್ಟವನೇ. ಫುಲ್ಲು 25 ನಿಮಿಷ ಟ್ರಾಫಿಕಲ್ಲಿ ಸ್ಟಕ್ ಆಗಿ ಅದರಿಂದ ಆಚೆ ಬಂದು ಇವಾಗ ಬ್ಯಾಕ್ ಟು ಮೈಸೂರು.
ಏನೈತೆ ಮಚ್ಚಿ ಫುಲ್ ಟ್ರಾಫಿಕ್ ಅಂತ್ಯಾ 1 hour later. ಗೈಸ್ ನಂಜನಗೂಡು ಜಾತ್ರೆಗೆ ಚಪ್ಪಲಿ ಹಾಕೋ ಹೋಗಿದ್ದೀನಿ, ಕೊನೆಗೆ ಚಪ್ಪಲಿನೇ ಕಳ್ದೋಗದ. ನಮ್ಮ ಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಗೋವಿಂದಪ್ಪ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನಮ್ಮ ಸೌಕಾರ ರವಿಚಂದ್ರನ್ ಅವರು ಕಾಫಿ ಸ್ಪಾನ್ಸರ್ ಮಾಡ್ತಾ ಇದ್ದಾರೆ. ಅದು ಎಲ್ಲಿ ಅಂದರೆ ಕಿಂಗ್ಸ್ ಕಾಫಿಲಿ ನೋಡಿ. ಅದರ ಸೌಕಾರ ಮಂದಿ ಕಂಡ್ರಿ ಇವರು 500 ರೂಪಾಯಿ ನೋಟ್ ತೆಗಿತಾರೆ ಈಗ. ಲಕ್ಷ ತೆಗಿತೀವಿ. 500 ರೂಪಾಯಿ ನೋಟ್ ತೆಗಿಯೋದು ಈಗ. ನಮ್ಮ ಹುಡುಗಂಗೆ ಇದನ್ನು ಕೊಡ್ಸಕ್ಕೆ ಹೇಳಿದೆ, ಏನು ಕೊಡಿಸ್ತಾರೆ ನೋಡ್ರಿ. ಈ ಥರ ಇಂಥ ಜನಗಳೇ ಇರ್ತಾರೆ. ನಾವು ಕೇಳಿದ್ ಕೊಡ್ಸಲ್ಲ, ಕೇಳದೆ ಇರೋದು ಕೊಡಿಸ್ತಾರೆ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗು. ಸೊ ಗೈಸ್, ಇಲ್ಲಿಗೆ ನಮ್ಮ ಸ್ಪಾನ್ಸರ್ಶಿಪ್ಪು, ನಮ್ಮ ಸೌಕಾರ ಮಂದಿ ಎಲ್ಲ ಸ್ಪಾನ್ಸರ್ಶಿಪ್ ಎಲ್ಲ ಮುಗೀತು. ಕಾಫಿ ಕೊಡ್ಕೊಂಡು ಈಗ ಎಲ್ಲರೂ ಅವ್ರವ್ರ ಮನೆಗೆ ಹೋಗ್ತಾ ಇದ್ದೀವಿ. ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಪೇಜ್ನ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ನೋಡ್ಬೇಡಿ. ನಮ್ಮ ಶಿಷ್ಯಂಗೆ ಬಾಯ್ ಹೇಳ್ತಾ ನಾವು ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀವಿ. ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.